ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತಿದ್ದೀನಿ ಪಯಣ ಕಾರ್ ಮ್ಯೂಸಿಯಂ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಯಾರೋ ಒಬ್ರು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ, ಬಟ್ ಇಲ್ಲಿ ನೋಡಿ ಎಷ್ಟು ರಶ್ ಇದೆ. ಸ್ನೇಹಿತರೆ, ವೀಕೆಂಡಲ್ಲಿ ನೋಡ್ಬೋದು ಯಾವ ಥರ ರಶ್ ಇದೆ ಅಂತ. ಇಲ್ಲಿ ನೋಡಿ ಬರ್ತಾನೆ ಇದ್ದಾರೆ ಜನಗಳಂತೂ. ಹೈವೇಯಿಂದ ಯಾವ ಥರ ಬರ್ತಾರಲ್ಲ ಜನಗಳು, ಆ ಥರ ಬರ್ತಾನೆ ಇದ್ದಾರೆ. ಸೊ ಈ ಟೈರ್ ಫಸ್ಟ್ ಟೈಮ್ ನಾನು ನೋಡಿದಾಗ ಇದೊಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರ್ಬೋದು ಅಂತ ಅಂದ್ಕೊಂಡೆ. JK ಟೈರು ಅಥವಾ MRF, ಯಾಕಂದರೆ ಮೈಸೂರಲ್ಲಿ ಇದೆ ಅವ್ರದ್ದು ಆಫೀಸು. ಸೊ ನೀವೇನಾದರೂ ಫ್ಯಾಮ್ಲಿಯೊಂದಿಗೆ ಇಲ್ಲಿಗೆ ಬಂದರೆ ಕೆಫೆಟೇರಿಯಾ ಕೂಡ ಇದೆ. ಅದಿನ್ನೂ ತಯಾರಾಗಿಲ್ಲ ಅಂದ್ಕೊತೀನಿ. ಸೊ ರೆಡಿ ಆಗಬೇಕದು. ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ಇನ್ನೊಂದು ತಿಂಗಳಾದಮೇಲೆ ರೆಡಿ ಆಗ್ಬೋದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಒಬ್ಬರಿಗೆ ಟಿಕೆಟ್ ಕಾಸ್ಟ್ ಬಂದು 50 ರೂಪಾಯಿ ಆಗಿರುತ್ತೆ. ಸೊ ಟೈಮಿಂಗ್ಸ್ ಬಂದು ಬೆಳಗ್ಗೆ 9ರಿಂದ ಸಂಜೆ 8 ತನಕ. ಒಳಗಡೆ ಬಂದ ತಕ್ಷಣ ಈ ಥರ ಒಂದು ಆಂಬಿಯನ್ಸ್ ಇದೆ, ಹಾಗೂ ಮೇಲ್ಗಡೆ ದೊಡ್ಡ ಫ್ಯಾನ್ ಹಾಕ್ಯಾರ. ಮತ್ತು ಅದು ಯಾವುದಕ್ಕೂ ಲೆಕ್ಕ ಇಲ್ಲ. ಸಿಕ್ಕಾಪಟ್ಟೆ ಶೆಕೆ ಇದೆ, ನಾನು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಈ ಒಂದು ಮ್ಯೂಸಿಯಂನ ಮಾಡ್ಯೂಲ್ ಥರ ಯಾವ ಥರ ಇದೆ ಅಂತ, ಕೆಫೆಟೇರಿಯಾದಿಂದ ಆಗಿರ್ಬೋದು ಅಥವಾ ಮೇನ್ ಮ್ಯೂಸಿಯಂ ಆಗಿರ್ಬೋದು. ಸೊ ವರ್ಕ್ಶಾಪ್ ಕೂಡ ಇದೆ ಇದರಲ್ಲಿ. ಹಾಗೂ ಈ ಕಡೆ ನೋಡಿದ್ರೆ ನೋಡಿ, ಧರ್ಮಸ್ಥಳ ರಾಜೇಂದ್ರ ಹೆಗಡೆ ಅವರು ಯೂಸ್ ಮಾಡಿರ್ತಕ್ಕಂಥ ಕಾರು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಎಂಟ್ರಿ ಆಗಾಯಿತು. ಎಂಟ್ರಿ ಆಗಿ ಒಳಗಡೆ ಬಂದ ತಕ್ಷಣ ಇವಾಗ ಗೋಪ್ರೋನ ನಾನು ಒಳಗಡೆ ಇಡ್ತಾ ಇದ್ದೀನಿ. ಯಾಕೆಂದರೆ ಗೋಪ್ರೋದಿಂದ ವೀಡಿಯೋ ಮಾಡಿದ್ರೆ ಚಾರ್ಜಸ್ ಇದೆ ಅಂತೆ. ಸೊ ಹಾಗಾಗಿ ಗೋಪ್ರೋದಲ್ಲಿ ವೀಡಿಯೋ ಮಾಡ್ತಾ ಇಲ್ಲ, ನಾನು ಫೋನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಮೊದಲನೇದಾಗಿ ಕಂಡುಹಿಡಿದಂಥ ಚಕ್ರ ಇದು. ಸೊ ಪಕ್ಕದಲ್ಲಿ ನೋಡೋಕೆ ಹೋದರೆ ಇದು ಒಂದು ವೀಲ್ ಮೂಮೆಂಟು. ಸೊ ಇಲ್ಲಿಂದ ಇಷ್ಟು ಜನ್ರೇಷನ್ಸ್ ಎಲ್ಲ ಆದ ನಂತರ ಅಲ್ಲಿ ನೋಡಿ ಸ್ಪೋಕ್ಸ್ ವೀಲ್ ಇದೆ. ಸೊ ಸ್ಪೋಕ್ಸ್ ವೀಲ್ ಕೂಡ ಕಾರಲ್ಲಿ ಬರ್ತಾಯಿತ್ತು. ನಾನು ಅದು ಯಾವ ಥರ ಬರ್ತಾಯಿತ್ತು ಅಂತಲೂ ತೋರಿಸ್ತೀನಿ. ಇಲ್ಲಿದೆ ನೋಡಿದ್ರಲ್ಲ, ಮರದ ವೀಲ್ಗಳಿದೆಲ್ಲ. ನೆಕ್ಸ್ಟು ಮ್ಯಾಗ್ ವೀಲ್ಸು, ಸ್ಪೋಕ್ಸ್ ವೀಲ್ಸು ಎಲ್ಲ ಬಂತು. ಸೊ 1980s 1920s ಈ ಒಂದು ರೆವಲ್ಯೂಷನ್ ಬಂತು. ಸೊ ಮುಂಚೆ ಎಲ್ಲ ಈ ಥರ ಬುಲೆಟ್ ಕಾರ್ಟ್ಸಲ್ಲಿ ಓಡಾಡ್ತಾ ಇದ್ದಿದ್ದು ಜನರು. ಆಮೇಲೆ ನೋಡಿ ಸ್ಪೋಕ್ಸ್ ವೀಲ್ ಬಂತು, ಕುಷನ್ ಎಲ್ಲ ಇತ್ತು ನೋಡಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಇದು ಬಂದು SU ಕಾರ್ಬೊರೇಟರ್ ಆಗಿರುತ್ತೆ. ಹಳೆಯ ಕಾಲದ ಕಾರ್ಬೊರೇಟರ್ ಯಾವ ಥರ ಇತ್ತು ನೋಡ್ಕೊಳ್ಳಿ. ಸೊ ಈ ಕಡೆ ನೋಡೋದಾದರೆ ಡೈನಾಮೋ, ಈ ರೀಚಾರ್ಜ್ ಆಗುತ್ತಲ್ಲ ಬ್ಯಾಟ್ರಿಗೆ, ಡೈನಾಮೋ. ಸೊ ಇದು ಡೈನಾಮೋ ಆಗಿರುತ್ತೆ. ಹಾಗೂ ಇದು ಬಂದು ಟರ್ಬೋ ಚಾರ್ಜರ್ ಅಸೆಂಬ್ಲಿ. ಸೊ ಟರ್ಬೋ ಯಾವ ಥರ ಇರುತ್ತೆ ಅಂತ ನೋಡಿ, ಆಗಿನ ಕಾಲದಲ್ಲೇ ಟರ್ಬೋ ಇತ್ತು. ಸೊ ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್ ಕೂಡ ಇದೆ ಇಲ್ಲಿ. ಇದು ನೋಡಿದ್ರೆ ಸ್ಟೇರಿಂಗ್ ಬಾಕ್ಸ್ ಆಗಿರುತ್ತೆ. ಸೊ ಕಂಪ್ಲೀಟ್ ಒಂದು ಅಸೆಂಬ್ಲಿ ಯಾವ ಥರ ಇರುತ್ತೆ, ಕಾರ್ದು ಬಾಡಿ ತೆಗೆದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತಾರೆ ನೋಡಿ. ಇಲ್ಲಿ ಫ್ಯೂಯಲ್ ಟ್ಯಾಂಕ್ ನೋಡ್ಬೋದು. ಆಮೇಲೆ ಇಲ್ಲಿ ವೀಲ್ಸು, ಆಮೇಲೆ ಅದಕ್ಕೆ ಸಸ್ಪೆನ್ಷನ್ನು, ಆಕ್ಸೆಲ್ ರಾಡ್ಸು ಆಗಲಿ ಅಥವಾ ಗೇರ್ ಶಿಫ್ಟಿಂಗ್ಸ್ ಆಗಲಿ, ಹ್ಯಾಂಡ್ ಬ್ರೇಕ್ಸ್ ಆಗಲಿ ಯಾವ ಥರ ಇದೆ ಅಂತೆಲ್ಲ ನೋಡ್ಬೋದು ನೋಡಿ. ಸೊ ಇದು ಒಂದು 4 ಸ್ಟ್ರೋಕ್ ಮಾಡ್ಯೂಲ್ ಆಗಿರುತ್ತೆ, 4 ಸ್ಟ್ರೋಕ್ ಇಂಜಿನ್ನು. ಸೊ ಇದು ಬಂದು ಕಾರ್ದು ಇನ್ಸ್ಟ್ರಕ್ಷನ್ ಮಾಡಲ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಇದು. ಸೊ ಇದು ಬಂದು 2 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ ನೋಡಿ. ಸೊ ಇದು ನೋಡಿದ್ರಲ್ಲ ಯಾವ ಥರ ಇದೆ, ಹಳೆ ಕಾಲದ ಎತ್ತಿನ ಗಾಡಿಗಳು. ಈಗಲೂ ಕೂಡ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಇವತ್ತಿಗೆ ಇದು ಮ್ಯೂಸಿಯಮಲ್ಲಿ ಇದ್ದರೂ ಕೂಡ ಇವತ್ತಿಗೂ ಇದನ್ನು ಹಳ್ಳಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಕಾರು, ಸ್ಪೋಕ್ಸ್ ವೀಲ್ ಇರುವಂತಕ್ಕಂಥ ಕಾರ್ ಇದು. ಟೂಲ್ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಸೊ ಇದು ಆಗಿನ ಕಾಲದ ಕಾರ್ಗಳು ನೋಡೋಕ್ಕೆ ಮಜಾ ನೋಡಿ. ಹೆಡ್ಲೈಟ್ಸ್ ನೋಡಿ ಯಾವ ಥರ ಇದೆ, ಅದು ಗ್ರಿಲ್ ಕೂಡ ಯಾವ ಥರ ಇದೆ ನೋಡಿ. ಇದು ಫಿಯಟ್ ಗಾಡಿ ಆಗಿರುತ್ತೆ. ಪಕ್ಕದಲ್ಲಿರುವಂಥ ಪಿಂಕ್ ಗಾಡಿ ತುಂಬ ಕ್ಯೂಟಾಗಿದೆ. ಇವತ್ತಿಗೂ ಇನ್ನೊಂದೇನು ವಿಶೇಷ ಅಂತಂದರೆ, ಈ ಥರ ಗಾಡಿಗಳು ಇವತ್ತಿಗೂ ರನ್ನಿಂಗಲ್ಲಿ ಇದೆ ಆ್ಯಕ್ಚುಲಿ. ಸೊ ಇದು ಕೂಡ ನೋಡ್ಬೋದು. MER 5051 ಎಷ್ಟು ಉದ್ದ ಇದೆ ನೋಡಿ, ಆಲ್ಮೋಸ್ಟ್ ಅಲ್ಲೊಂದು ಲಾರಿ ಎಷ್ಟು ಉದ್ದ ಇದೆ. ತುಂಬಾ ಚೆನ್ನಾಗಿದೆ. 1929 ಮಾಡೆಲ್ ಆಗಿರೋದು ಇದು. ಟಾಪ್ ಸ್ಪೀಡ್ ಬಂದು 129 ಕಿಲೋಮೀಟರ್ಸ್ ಆಗಿರುತ್ತೆ. ಹಾರ್ಸ್ ಪವರ್ ಬಂದು 100 HP. ಸೊ ಇಂಜಿನ್ ಕೆಪಾಸಿಟಿ ಬಂದು 5522 cc ಪ್ಲಸ್ ಟರ್ಬೋ ಕೂಡ ಇದೆ. ಸೊ ಟ್ರಾನ್ಸ್ಮಿಷನ್ ನೋಡಿ, ಬರೀ 3 ಸ್ಪೀಡ್ ಮ್ಯಾನ್ಯಲ್ಲು. ಇಷ್ಟು ದೊಡ್ಡ ಗಾಡಿ ಆದ್ರೂ ಬರೀ 3 ಸ್ಪೀಡ್ ಟ್ರಾನ್ಸ್ಮಿಷನ್ ಇತ್ತು ನೋಡಿ ಅಷ್ಟೇ. ಇದರಲ್ಲಿ ಆ ಗಾಡಿಗೆ ಇದು ಕಂಪೇರ್ ಮಾಡಿದ್ರೆ ಇದು ಎಷ್ಟು ಸಣ್ಣಕ್ಕಿದೆ ನೋಡಿ. ಇದು ಇಲ್ಲೂ ಅಷ್ಟೇ ನೋಡಿ ಎಷ್ಟು ಸಣ್ಣಕ್ಕಿದೆ. ಫೋರ್ಡ್ ಇದು. ಇದು ಬೇಸಿಕ್ಲಿ ಎಂಟ್ರೆನ್ಸ್ ಆಗಿರುತ್ತೆ. ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸ್ ಆಗಿರುತ್ತೆ. ಎಂಟ್ರೆನ್ಸಲ್ಲಿ ಜನ ಬರ್ತಾನೆ ಇದ್ದಾರೆ. ಹಾಗೂ ಇಲ್ಲಿ ನೋಡಿ
ಲೈನ್ಗೆ ಈ ಥರ ಡಿಸ್ಪ್ಲೇ ಆಗಿರುತ್ತೆ ಕಾರ್ಗಳು. ಸೊ ಈ ಕಡೆಯಿಂದ ನೋಡಿದ ತಕ್ಷಣ ಈ ಕಡೆಯಿಂದ ಹಿಂಗೆ ಬಂದು ಅಲ್ಲಿಂದನೂ ಆ ಲೈನ್ ಪೂರ್ತಿ ನೋಡಿಕೊಂಡು ಲಾಸ್ಟಿಗೆ ಈ ಕಡೆಗೆ ಬಂದು ಇಲ್ಲಿಂದ ಹಿಂಗೆ ಮತ್ತೆ ಕೆಳಗಡೆ ಹೋಗೋದಿರುತ್ತೆ. ಕೆಳಗಡೆನೂ ಅಷ್ಟೇ, ಇನ್ನೊಂದು ಫ್ಲೋರ್ ಇದೆ ಅಷ್ಟೇ. ಸೊ ಕೆಳಗಡೆ ಇನ್ನೊಂದು ಫ್ಲೋರಲ್ಲಿ ಇರುವಂಥ ಗಾಡಿಗಳೆಲ್ಲ ನೋಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗೋಣ. ಇದು ನೋಡಿ 1947 ಬುಯಿಕ್ ಸೀರೀಸ್ 50 ಸೂಪರ್ 8 ಅಂತೇಳಿ. ಎಷ್ಟು ಉದ್ದ ಇದೆ ನೋಡಿ ಗಾಡಿ. ಇದು ಕ್ಯಾಮ್ರಾನೇ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಉದ್ದ ಇದೆ ಗಾಡಿ. ಸೊ ಹಿಂದ್ಗಡೆ ಟೈರ್ ನೋಡಿ, ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಕವರ್ ಆಗಿರ್ತಿತ್ತು ಆಗಿನ ಕಾಲದಲ್ಲಿ ಟೈರ್ಗಳು. ಬಟ್ ಗಾಡಿ ನೋಡಿ ಎಷ್ಟು ದೊಡ್ಡದಾಗಿದೆ, ಕಂಫರ್ಟಬಲ್ ಆಗಿದೆ. ಡಿಕ್ಕಿ ಸ್ಪೇಸ್ ಕೂಡ ಆಗಲಿ, ಬಂಪರ್ಸ್ ಎಲ್ಲ ಎಷ್ಟು ನೀಟಾಗಿದೆ ನೋಡಿ. ತಕ್ಕತ್ತು ಉದ್ದ ಇದೆ ಗಾಡಿ ಮಾತ್ರ. ಆಗಿನ ಜನ್ರೇಷನಲ್ಲಿ ಯಾವುದೇ ಗಾಡಿಗೂ ಕೂಡ ಪವರ್ ಸ್ಟೇರಿಂಗ್ ಇದ್ದಿಲ್ಲ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಆಗಿನ ಕಾಲದಲ್ಲಿ ಮಹಾರಾಜರು ಅಥವಾ ರಾಣಿಗಳು ಅವರೆಲ್ಲ ಇದರಲ್ಲಿ ಕೂತ್ಕೊಂಡು ಲಿಟ್ರಲಿ ನಿಮಗೆ ಇನ್ನೇನಲ್ಲಿ ಈ ರಾಡ್ ಕಾಣಿಸ್ತಿದೆಯಲ್ಲ, ಅಂದರೆ ಈ ಮರದ ಒಂದು ಇಷ್ಟುದ್ದ, ಅದನ್ನು ಕೆಲವು ಸೈನಿಕರು ಅದನ್ನು ಹಿಡ್ಕೊಂಡು ಹಿಂದೆ ಮುಂದೆ ಹಿಡ್ಕೊಂಡು ಅವ್ರನ್ನ ಒಂದೂರಿಂದ ಇನ್ನೊಂದು ಊರಿಗೆ ತನಕ ತೊಗೊಂಡೋಗ್ತಾ ಇದ್ದಿದ್ದು. ಬಟ್ ಅದೇ ಕೆಳಗಡೆ ನೋಡಿ ಇನ್ನೊಂದು ಕಾರ್, ಇದು 1949 ಡ್ಯಾಮಿಯರ್ ಅಂತೇಳಿ, ಡೈಮ್ಲರ್ ಅಂತೇಳಿ ಗಾಡಿ ಹೆಸರು. ಬಟ್ ಆಗಿನ ಕಾಲದ ರಾಜರು ಯೂಸ್ ಮಾಡ್ತಾ ಇದ್ದಂಥ ಕಾರ್ ಇದು. ಸೊ ಎಷ್ಟು ಸಖತ್ತಾಗಿದೆ ನೋಡಿ. ಆ ರಾಜ ಇದರಲ್ಲಿ ಹೋಗ್ತಾ ಇದ್ರೆ ಗಾಡಿಗೂ ಒಂದು ಗತ್ತು, ರಾಜಂಗೂ ಒಂದು ಗತ್ತು, ಏನಂತೀರಾ? ಸೊ ಡೈಮ್ಲರ್ DE 36 ಅಂತ 1949 ಗಾಡಿ. ಇದು ಕೂಡ ನೋಡಿ ನಂಬರ್ ಪ್ಲೇಟು MEX1, ಯಾಕೆಂದರೆ ರಾಜ ಯೂಸ್ ಮಾಡ್ತಿದ್ದಂಥ ಗಾಡಿ ಅಲ್ವಾ. ಸೊ ಅದ್ರ ನಂಬರ್ ಕೂಡ ಅಷ್ಟೇ ಫ್ಯಾನ್ಸಿ ಆಗಿತ್ತು. ಸೊ ಇಲ್ಲಿದೆ ನೋಡಿ ಫೋಟೋ, ಆ ಕಾರಿಂದ ಇಳಿತಾ ಇದ್ದಿದ್ದು, ರಾಜ ಇಳಿತಾ ಇದ್ದಿದ್ದು ಅದೊಂದು ಫೋಟೋ. ಸೊ ಇದು ಬಂದು ಬ್ಯಾಕ್ ರೂಮ್ ಆಗಿರುತ್ತೆ. ಇಲ್ಲಿಂದನೇ ಗಾಡಿಗಳನ್ನೆಲ್ಲ ಸಾಗಾಣಿಕೆ ಮಾಡ್ತಾರೆ, ಹೊರಗಡೆಯಿಂದ ಹೊರಗಡೆಗೆಲ್ಲ ತೊಗೊಂಡೋಗೋದು. ಸೊ ಎಂಟ್ರೆನ್ಸಿಂದ ಒಳಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಸೊ ವಾಶ್ರೂಮ್ ಇರುತ್ತೋ ಇಲ್ಲೋ ಅಂತ ಅನ್ಕೊಂಬೇಡಿ, ಫ್ಯಾಮಿಲಿ ಜೊತೆಗೆ ಬಂದಾಗ ನಿಮಗೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ, ಹಾಗೂ ಕುಡಿಯೋಕ್ಕೆ ನೀರು ಕೂಡ ಸಿಗುತ್ತೆ. 2 ದೊಡ್ಡ ಫ್ಯಾನ್ನ ಇಟ್ಟಿದ್ದಾರೆ, ಬಟ್ ಅದು ಮಧ್ಯದಲ್ಲಿ ಹಾಕಿದ್ದಾರೆ, ಯಾವ ಜನಕ್ಕೂ ತಾಗ್ತಾ ಇಲ್ಲ ಫ್ಯಾನು. ಸೊ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ಯಾವ ಗಾಡಿ ಅಂತ ಗೊತ್ತಿಲ್ಲ, ಕೆಳಗಡೆ ಹೋಗಿ ನೋಡೋಣ ಬನ್ನಿ. ನೆಕ್ಸ್ಟ್ ನೋಡುವಂಥ ಗಾಡಿ ಬಂದು ಸಿಟ್ರೋನ್ ಟ್ರಾಕ್ಷನ್ ಅವಂತ್ ಅಂತ ಹೇಳಿ. ಸೊ ಗಾಡಿ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇದು ಸಿಟ್ರೋನ್ ಅವರ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಅವ್ರ ಬ್ರ್ಯಾಂಡಿಂಗ್ ಕೂಡ ಮಾಡ್ಯಾರ ನೋಡಿ ಇಲ್ಲಿ ಸಿಟ್ರೋನ್ ಅವರು. ಇವಾಗ ಇತ್ತೀಚೆಗೆ ಇಂಡಿಯಾಗೆ ಬಂದಿದೆ 2022 ಸೊ ಅದಕ್ಕೆ ಅವ್ರ ಬ್ರ್ಯಾಂಡಿಂಗ್ ಕೂಡ ಮಾಡಿ ಪೋರ್ಟ್ರೇ ಮಾಡಿದ್ದಾರೆ ಚೆನ್ನಾಗೆ. ಸೊ ಇದು ಬಂದು ಹಿಲ್ಮ್ಯಾನ್ ಅಂತ ಹೇಳಿ ಗಾಡಿ. ಸೊ ಇದು ಬಂದು ಆಸ್ಟಿನ್ A40 ಆಸ್ಟಿನ್ ಗಾಡಿ ನೋಡಿ ಯಾವ ಥರ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಹಿಂದಿ ಶಾಂತ್ ಅಂತ ಹೇಳ್ಬಿಟ್ಟು, ಮೋಸ್ಟ್ಲಿ ಇದು ಇಂಡಿಯನ್ ಗಾಡಿ ಆಗಿರ್ಬೋದು. ಆಗಿನ ಕಾಲದ ಗಾಡಿ ಗಟ್ಟಿ ನೋಡಬೇಕಿತ್ತು ನೀವು, ಏನು ಸಖತ್ತಾಗಿರೋದು ಅಂತ, ಸಿಕ್ಕಾಪಟ್ಟೆ ಗಟ್ಟಿ ಇರೋದು. ಇದು ಬಂದು ಲ್ಯಾಂಡ್ ಮಾಸ್ಟರ್ ಅಂತೇಳಿ ಕಾಣಿಸ್ತಿದ್ಯಾ, ಲ್ಯಾಂಡ್ ಮಾಸ್ಟರ್ ಅಂತೇಳಿ ಗಾಡಿ ಇದು. ಸುಮಾರು ಜನ ಇದನ್ನು ಅಂಬಾಸೆಡರ್ ಅಂತಾರೆ, ಬಟ್ ಇದು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತೇಳಿ. ಸೇಮ್ ನೋಡೋಕೆ ಅಂಬಾಸೆಡರ್ ಥರನೇ ಇರುತ್ತೆ, ಬಟ್ ಇದು ಲ್ಯಾಂಡ್ ಮಾಸ್ಟರ್ ಗಾಡಿ ಇದು. ಸೊ ಇಲ್ಲಿದೆ ನೋಡಿ ಅಂಬಾಸೆಡ್ರು. ಸೊ ಬೇಸಿಕ್ಲಿ ಈ ಒಂದು ಕಾರಲ್ಲೇ ನಾನು ಕಾರ್ ಓಡಿಸೋದು ಕಲ್ತಿದ್ದು. ನಮ್ಮದು ಸೀರೀಸ್ ಬಂದು MEB ಸೀರೀಸು, ಬಟ್ ಇದು MYB ಸೀರೀಸು. ಸೊ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಹಳೆ ಗಾಡಿಯಲ್ಲೇ ನಾನು ಡ್ರೈವಿಂಗ್ ಕಲ್ತಿದ್ದು. ಸೊ ಇವತ್ತಿಗೂ ನಾನು ಡ್ರೈವಿಂಗ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಕಾರಣ ಇನ್ನೇನಿಲ್ಲ, ಅಂಬಾಸೆಡರ್ ಕಾರಲ್ಲಿ ನಾನು ಓಡಿಸಿ ಕಲ್ತಿದ್ದಕ್ಕೆ. ಸೊ ಇಲ್ಲಿದೆ ನೋಡಿ ಅಂಬಾಸೆಡರ್. ಸೊ ಇದು ಬಂದು ಶೆವರ್ಲೆಟ್ ಬೆಲ್ಲೇರ್ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಉದ್ದ ಇದೆ ಗಾಡಿ. ಆಲ್ಮೋಸ್ಟ್ ಆಲ್ 5000 cc ಇಂಜಿನ್ನು. ಎಷ್ಟು ಕಂಫರ್ಟಬಲಾಗಿ ಕುತ್ಕೊಳ್ಳೋದಿದೆ ನೋಡಿ. ಹಿಂದ್ಗಡೆ ಯಾವ ಏರ್ ಬ್ಯಾಗ್ಸು ಇಲ್ಲ, ಯಾವ ಡಿಸ್ಕ್ ಬ್ರೇಕ್ಸು ಇಲ್ಲ, ಏನೂ ಇಲ್ಲ. ಪ್ರಾಪರ್ ವಿಂಟೇಜ್ ಗಾಡಿ. ಸೊ ಆಗಿನ ಕಾಲದ್ದು ಒಂದು SUV ಥರ ಅಂತ ಹೇಳ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ, ಬಟ್ ಹಿಂದ್ಗಡೆ ಡಿಕ್ಕಿ ಸ್ಪೇಸ್ ನೋಡಿ. 5 ಸೀಟರೇ, ಬಟ್ ಆಗಿನ ಕಾಲ ಇದು 5 ಸೀಟರ್ ಆಗಿದ್ದಿಲ್ಲ. ಇದರಲ್ಲೇ ಸಿಕ್ಕಾಪಟ್ಟೆ ಜನ ತುಂಬ್ಕೊಂಡು ಹೋಗೋರು. ಮುಂದ್ಗಡೆನೂ ಬೇಕಾದ್ರೆ ಇಬ್ಬರು ಕುತ್ಕೊಂಡು ಹೋಗ್ತಾ ಇದ್ದೀರ, ಅಷ್ಟು ಜಾಗ ಇತ್ತು. ಸೊ ಮುಂದ್ಗಡೆ 3, ಹಿಂದ್ಗಡೆ 3, 6 ಸೀಟರ್ ಗಾಡಿ ಇದ್ದಂಗೆ ಲೆಕ್ಕ ಅದು. ಇದು ಬಂದು ಪಿಜೋಟ್ ಗಾಡಿ ಆಗಿರುತ್ತೆ, ಹಳೇ ಕಾಲದ ಪಿಜೋಟ್ ಗಾಡಿ. ಸಗದಾಗಿದೆ ಕಲರು. ಸ್ನೇಹಿತರೆ ಈ ಗಾಡಿ ನೋಡಿ, ಶೆವರ್ಲೆ ಇಂಪಾಲ 0.5 ಹಾಕಿದ್ದೀನಿ. ಸ್ಕ್ರೀನ್ ಫುಲ್ ತುಂಬಿಕೊಂಡಿದೆ ಗಾಡಿ. ಎಷ್ಟು ಉದ್ದ ಇದೆ ಗುರು, ನಿಜವಾಗ್ಲೂ. ವೀಲ್ಸ್ ನೋಡಿ ಯಾವ ಥರ ಇದೆ, 2 ವೀಲ್ಸು. ಆಲ್ಮೋಸ್ಟ್ ಆಲ್ ಇದೊಂದು 6+6 ಇಲ್ಲ, ಏನಿಲ್ಲ ಅಂದ್ರೂ 10 ಅಡಿ ಉದ್ದ ಇದೆ ಅನ್ಸುತ್ತಿದ್ದು. ಸಖತ್ ಉದ್ದ ಇದೆ ಗುರು ಗಾಡಿ. ಸೊ ಹಿಂದ್ಗಡೆ ಡಿಕ್ಕಿ ಸ್ಪೇಸು ಸಖತ್ತಾಗಿದೆ, ಬೋನೆಟ್ಟು ಸಖತ್ತಾಗಿದೆ ಸ್ಪೇಸು. ಇಂಪಾಲ ಶಿವಮೊಗ್ಗದಲ್ಲಿ ನೋಡಿದ್ದೀನಿ ಗಾಡಿ, ಒಂದು ಯಾರ್ದು ಅಂತ ಗೊತ್ತಿಲ್ಲ ಓನರು. ಸೊ ಇದು ಬಂದು ಹಿಲ್ಮ್ಯಾನ್ ಹಂಟರ್ ಅಂತ ಹೇಳಿ.
1967 ಮಾಡೆಲ್ ಆಗಿರುತ್ತೆ. ಇದು ಒಪೆಲ್ ಕಾರು. ಸೊ ಈ ಒಂದು ಕಾರ್ ಬಂದು ನಮ್ಮ CV ರಾಮನ್ ಅವರ ಕಾರ್ ಆಗಿರುತ್ತೆ. ಸೊ ಇದು ಬಂದು ಕ್ಯಾಡಿಲ್ಯಾಕ್ ಅಂತೇಳಿ. ಇವ್ರು ಯಾರೋ ನಮ್ಮ ನಂಬರ್ ಹಾಕೊಂಡ್ಬಿಟ್ಟಿದ್ದಾರೆ. 1953 GAZ ಜಾಜ್ ಅಥವಾ ಗ್ಯಾಸ್ 69 ಅಂತ ಹೇಳ್ಬಿಟ್ಟು. ಹೇಗಿದೆ ನೋಡಿ, ಸಿಕ್ಕರೆ ಒಂದು ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ ಗ್ಯಾರಂಟಿ. ಅವಾಗ ಅಚ್ಚಲು ಬೆಟ್ಟ, ಪಟ್ಲಾ ಬೆಟ್ಟ, ಆಫ್ ರೋಡಿಂಗಿಗೆ ತೊಗೊಂಡೋಗಕ್ಕೆ ಸಖತ್ತಾಗಿದೆ ಗಾಡಿ. ಸೊ ಇನ್ನೇನಿಲ್ಲ ಸ್ನೇಹಿತರೆ, ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಕೆಳಗಡೆ ಇಳಿದ್ಬಿಟ್ಟು ತೋರಿಸ್ತೀನಿ ಏನಿದೆ ಅಂತ. ಸೊ ಇಲ್ಲಿಂದ ಇಳಿದು ಬಂದ ತಕ್ಷಣವೇ ಫಸ್ಟಿಗೆ ಇಲ್ಲಿ ಒಂದು ಶೆವರ್ಲೆಟ್ ಕಾರ್ ಸಿಗುತ್ತೆ. ನೇಮ್ ಬೋರ್ಡ್ ಮುಂದ್ಗಡೆ ಇಟ್ಟಾರೆ, ಆಮೇಲೆ ನೋಡೋಣ. ಬಟ್ ಇವಾಗ ಲೇನ್ನ ಫಾಲೋ ಮಾಡೋದು ಈ ಥರ, ಇಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಆ ಕಡೆಯಿಂದ ಹಿಂಗೆ ಮತ್ತೆ ಬರಬೇಕು. ಬನ್ನಿ ಕರ್ಕೊಂಡೋಗಿ ತೋರಿಸ್ತೀನಿ. ಇಲ್ಲೊಂದು ಗಾಡಿ ಇದೆ, ಸಖತ್ತಾಗಿದೆ ನೋಡಿ. ಇದು ಆ್ಯಕ್ಚುಲಿ ರೊಟೇಟ್ ಆಗ್ತಾ ಇದೆ. ಗ್ರಿಲ್ಸ್ ಎಲ್ಲ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಟಯರ್ ಎಲ್ಲ ನಮ್ಮ ಹಿಮಾಲಯನ್ ಟೈರು, ರೈಸ್ ಟೈರ್ಸ್ ಇದ್ದಂಗಿದೆ. ನಿಜವಾಗ್ಲೂ ನೋಡಿ, ಅಷ್ಟೇ ಥಿಕ್ನೆಸ್ಸು ಟೈರ್ಸು. ಹಿಮಾಲಯನ್ದು ಬ್ಯಾಕ್ ಟೈರ್ ಸೈಜ್ ಇದೆ. ಆವಾಗ ಕಾರ್ಗಳಿಗೆಲ್ಲ ಈ ಥರ ಟೈರ್ಸ್ ಬರ್ತಾಯಿತ್ತು. ಸ್ನೇಹಿತರೆ, ಈ ಗಾಡಿ ಮಾತ್ರ ಸಖತ್ತಾಗಿದೆ. ಬಟ್ ಇದ್ರ ಹೆಸರು ಓದೋಕ್ಕಾಗಿಲ್ಲ. ನಾನು ಇವಾಗ ತೋರಿಸ್ತೀನಿ ಬೋರ್ಡು, ಆಯಿತಾ? ಟೈರ್ ಟ್ಯಾಕ್ಟರ್ ಟೈರ್ ಇದ್ದಂಗಿದೆ, ಫ್ರಂಟ್ ಟೈರ್ ಇದ್ದಂಗೆ. ಎರಡು ಸೇಮ್ ಸೈಜೇ ಇದೆ. ಸೀಟ್ಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಷ್ಟೇ, ಗೇರ್ ಲಿವರು, ಸ್ಟೇರಿಂಗು. ಸೊ ಪುಚ್ ಅಂತ ಇದೆ, ಬಟ್ ಅದ್ರ ಹೆಸರು ಫುಲ್ ಇಲ್ಲಿದೆ ನೋಡಿ, ನೀವೇ ಓದ್ಕೊಳ್ಳಿ ಆಯಿತಾ. 1962 ಪುಚ್ಚು. ಅದು ಬಿಟ್ಟರೆ ಬೈಕ್ಸ್ ಇದೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಪ್ರಿಯಾ ಗಾಡಿ ಇದೆ. ಪ್ರಿಯಾ ಗಾಡಿ ಕ್ಯೂಟಾಗಿ ಯೆಲ್ಲೋ ಕಲರ್ ಇದೆ. ಇಲ್ಲಿ ಬಜಾಜ್ 150 ಇದೆ, ಧಾರವಾಡ ಗಾಡಿ ಅಂತಿದ್ದು. ಓಕೆ, ಸೊ ಇಲ್ಲಿ ಒಂದು ಲ್ಯಾಂಬ್ರೆಟರ್ ಇದೆ ಅನ್ಸುತ್ತೆ. ಇದು ಲ್ಯಾಂಬ್ರೆಟರ್ ಗೊತ್ತಿಲ್ಲ, ಇದು ಯಾವುದೋ ಒಂದು ಮಾಡೆಲ್. ಇದೊಂದು ಗಾಡಿ ಇದೆ ನೋಡಿ, ಏನು ಸೂಪರಾಗಿದೆ. ಸೊ ಇದು ಬಂದು ಫಿಯೇಟ್ ಅವರ ಎಲಿಗೆಂಟ್ ಮಾಡೆಲ್. ಇದು ಈ ಕಡೆ ನೋಡೋದಾದರೆ ಇದು ಅಷ್ಟೇ, ಫಿಯೇಟ್ 1000 ಸೂಪರ್ ಸೆಲೆಕ್ಟ್ ಅಂತ ಹೇಳಿ. ಸೊ ಫಿಯೇಟ್ 1100 ಸೆಲೆಕ್ಟ್ ಇದು 1962 ಮಾಡೆಲು. ಸೊ ಇದು ಬಂದು ನಮ್ಮ ಪದ್ಮಿನಿ, ಏನು ಹೇಳಿ, ಫಿಯೇಟ್ ಪದ್ಮಿನಿ. ಸೊ 1994 ಮಾಡೆಲ್ಲು ಪ್ರೀಮಿಯರ್ ಪದ್ಮಿನಿ. ಇವತ್ತಿಗೂ ಇದು ಮುಂಬೈಯಲ್ಲಿ ಟ್ಯಾಕ್ಸಿಯಾಗಿ ಯೂಸ್ ಮಾಡ್ತಿದ್ದಾರೆ. ಸೊ ಮಹಾರಾಷ್ಟ್ರ ಗಾಡಿ ನೋಡಿ. ಇದು ಮುಂಬೈಯಿಂದ ಒಂದು ಟ್ಯಾಕ್ಸಿನ ತೊಗೊಂಬಂದು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಾನು ಕಲ್ತಿದ್ದು ಅಂಬಾಸೆಡರ್ ಇದು 1981 ಅಂತ ಏನು ತೋರಿಸ್ತಿದೆ ನೋಡಿ ಮಾಡಲು. ಸೊ ಆಲ್ಮೋಸ್ಟ್ ಅಲ್ಲಿ ಇದೇ ಮಾಡಲಲ್ಲೇ ನಾನು ಕಲ್ತಿದ್ದು. ಪವರ್ ಸ್ಟೇರಿಂಗ್ ಇಲ್ಲ, ಡಿಸ್ಕ್ ಬ್ರೇಕ್ ಇಲ್ಲ, ABS ಇಲ್ಲ, ಇತ್ಯಾದಿಗಳು ಏನೂ ಇಲ್ಲ. ಸ್ಟೇರಿಂಗು, ಇಂಜಿನ್ನು, ವೀಲು. ಒಂದು ಗಾಡಿ ಮುಂದಕ್ಕೆ ಹೋಗಬೇಕು ಅಂದರೆ ಏನು ಬೇಕೋ ಆ ಬೇಸಿಕ್ಸ್ ಇತ್ತಷ್ಟೇ. ನಮ್ಮ ವಿಷ್ಣುವರ್ಧನ್ ಯೂಸ್ ಮಾಡ್ತಿರುವಂಥ ನಿಸಾನ್ ಗಾಡಿ ಇದು. ನಮ್ಮ ದಾದಾ ಯೂಸ್ ಮಾಡ್ತಾ ಇದ್ದಿದ್ದು ಗಾಡಿ, ಫೋಟೋ ಇಟ್ಟಿದ್ದಾರೆ ಅವ್ರದ್ದು. ಸೊ ಇದು ಬಂದು 1958 ವಿಲ್ಲೀಸ್ ಟ್ರಕ್ ಆಗಿರುತ್ತೆ. 475 ಅಂತಿದೆ. ಸೊ ಈ ಲಾರಿ ನೋಡಿ ಸಖತ್ ಕ್ಯೂಟಾಗಿದೆ. ಮುಂದ್ಗಡೆಯಿಂದನೂ ತೋರಿಸ್ತೀನಿ ನೋಡಿ. ಫೋರ್ಡಿನ ಲಾರಿ ಆಗಿರುತ್ತೆ. ಸಖತ್ ಕ್ಯೂಟಾಗಿದೆ. ಶ್ರೀ ಧರ್ಮಸ್ಥಳ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದು ಅಷ್ಟೇ, ಧರ್ಮಸ್ಥಳ ಅಂತ. ಸೊ ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆ್ಯಕ್ಚುಲಿ ಬಂದು ಧರ್ಮಸ್ಥಳ ಮ್ಯೂಸಿಯಂ ಏನಿತ್ತಲ್ಲ, ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿರೋದು ಮೈಸೂರಿಗೆ. ಸೊ ಧರ್ಮಸ್ಥಳದಲ್ಲಿ ಏನು ಮ್ಯೂಸಿಯಂ ನೀವೆಲ್ಲ ನೋಡ್ತಿದ್ರಲ್ಲ, ಅದೇ ಸೇಮ್ ಕಾರ್ ಇಲ್ಲಿಗೆ ಬಂದಿದೆ. ಅದಲ್ಲದೆ ಇನ್ನೂ ಕಾರ್ಗಳು ಕೂಡ ಆ್ಯಡ್ ಆಗಿದೆ. ಸೊ ಅದನ್ನೇ ನಾನು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೊಂದು ಮಾನ್ಸ್ಟರ್ ಟ್ರಕ್ ಇದೆ ನೋಡಿ. ಯಪ್ಪ, ಏನು ಘಟ ಇದೆ ಅಂತಂದರೆ ಲಿಟ್ರಲಿ ಹೇಳ್ತೀನಲ್ಲ, ಇದರ ಹೈಟ್ ಎಷ್ಟಿದೆ ಅಂತಂದರೆ ಇಲ್ಲಿ ನೋಡಿ. ಸೊ ಹೈಟ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಅಲ್ಲಿ ನನ್ನ ಡಬಲ್ ಅಷ್ಟಿದೆ ಹೈಟ್. ಅದು ಅಲ್ಲಿ ಹೋಗಿ ಕುತ್ಕೊಬೇಕು ಅಂತಂದರೆ ಒಳ್ಳೆ ವ್ಯೂ ಮಾತ್ರ. 1981 ಕ್ರಾಸ್ ಮಿಲಿಟ್ರಿ ಟ್ರಕ್ ಇದು. ಸಖತ್ ದೊಡ್ಡದಾಗಿದೆ ನೋಡಿ, ನೋಡಿದ್ರಾ? ಸೊ ಆಲ್ಮೋಸ್ಟ್ ಅಲ್ಲೂ ನನ್ನ 2ರಷ್ಟು ಹೈಟ್ ಇದೆ ಇದು. ಸೊ ಅದಲ್ದಲ್ಲೇ ಕಂಪ್ಲೀಟ್ ಕೇಸಿಂಗ್ ನೋಡ್ಬೋದು ಇಲ್ಲಿ ನೋಡಿ. ಟೈರ್ಸ್ಗಳು ನೋಡ್ಬೋದು. ಟೈರ್ಸ್ ಒಂದು ಸ್ಟೆಪ್ನಿ ಟೈರ್ ಕೂಡ ಇದೆ ಇಲ್ಲಿ. ಸೊ ಮಿಲ್ಟ್ರಿಗೆ ಯೂಸ್ ಮಾಡ್ತಿದ್ದೀರಂತೆ, ಗೊತ್ತಿಲ್ಲ. ಹಿಂದ್ಗಡೆ ನೋಡೋಣ ಬನ್ನಿ ಇದ್ರದ್ದು. ಓ ಮೈ ಗಾಡ್. ಓಕೆ, ಇದು ಬಂದು ಇದಕ್ಕೆ ಕನೆಕ್ಟರ್ ಬರುತ್ತೆ ಸ್ನೇಹಿತರೆ. ಇದು ಈ ರೌಂಡ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಇನ್ನೊಂದು ಬಾಡಿ ಕನೆಕ್ಟ್ ಆಗಿರುತ್ತೆ. ಸೊ ಇದು ಮೇನ್ಲಿ ಒಂದು ಬುಲ್ಲಟ್ ಟ್ರಕ್ ಥರ ಕೆಲಸ ಮಾಡುತ್ತೆ. ಮರ್ಸಿಡೀಸ್ ಬೆನ್ಸು 2008ನೇ ಮಾಡಲು. ಇದು ಮ್ಯೂಸಿಯಮಿಗೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇವತ್ತಿಗೂ ನನ್ನ ಕೈಯಲ್ಲಿ ಕೊಟ್ಟರೆ
ಗಾಡಿಯಲ್ಲಿ ಆರಾಮಾಗೆ ಒಳ್ಳೊಳ್ಳೆ ಟೂರ್ ಮಾಡ್ಕೊಂಡಿರ್ತೀನಿ. ಸೊ ಈ ಗಾಡಿ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಮರದ ಬಾಡಿ ಇದು. ನೋಡಿದ್ರಾ ಇಲ್ಲಿ ನೋಡಿ. ಸೊ ಇದು ಕಂಪ್ಲೀಟ್ ವುಡನ್ ಬಾಡಿ ಆಗಿರುತ್ತೆ. ಸಖತ್ ಕ್ಯೂಟ್ ಆಗಿದೆ. ಇದು ವಿಲ್ಲೀಸ್ ಜೀಪ್ ಆಗಿರುತ್ತೆ. ವಿಲ್ಲೀಸ್ ಜೀಪು ಇವತ್ತಿಗೂ ಇದನ್ನು ಆಫ್ ರೋಡಿಗೆ ಬಳಕೆ ಮಾಡುವಂಥ ಜನ ಇದ್ದಾರೆ. ಇದು ನೋಡಿ, ಇದು ಟ್ರಕ್ ಸಖತ್ತಾಗಿದೆ. ಇದು ಪವರ್ ವ್ಯಾಗನ್ ಅಂತೇಳಿ. ಇದ್ರ ಹಿಂದ್ಗಡೆ ಏನಿಲ್ಲ ಅಂದ್ರೂ ಒಂದು 5 ಗಾಡಿಗಳು ಹಾಕ್ಕೊಂಡು ನಾವು ಹೋಗ್ಬೋದು. ಇದು 1980 Mercedes Benz 240D. ಸೊ ಇದು ಬಂದು ನನ್ನ ಆಲ್ ಟೈಮ್ ಫೇವ್ರೇಟ್ ಗಾಡಿ, BMW E327 ಅಂತೇಳಿ. ಸಾಕಾಗಿದೆ ಮಾತ್ರ ಗಾಡಿ ಇದು ನೋಡಿ. ಟೊಯೋಟಾ ಕೊರೋಲಾ ಅಂತ ಗಾಡಿ ಬರ್ತೈತಲ್ಲ ಮುಂಚೆ, ಸೊ ಅದರದ್ದು ಫಸ್ಟ್ ವರ್ಷನ್ ಇದು. ಟೊಯೋಟಾ ಕೊರೋಲಾ 1990, 1.6 ಲೀಟ್ರ್ ಇಂಜಿನ್ನು. ಸೊ ಇದು ಮತ್ತೆ ಮರ್ಸಿಡೀಸ್ ಬೆಂಜು 200D. ಸೊ ಇದು ನೋಡೋದಾದರೆ ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ಆಗಿರುತ್ತೆ. ಸೊ ಇದರ ಹೆಸರು ಏನಂತ ನೋಡೋಣ. ಗಾಡಿ ಸೇಮ್ ಸಖತ್ ಉದ್ದ ಇದೆ, ಸಖತ್ ಸ್ಪೇಷಿಯಸ್ ಆಗಿದೆ. ಕ್ಯಾಡಿಲ್ಯಾಕ್ ಪೀಟ್ವುಡ್ ಅಂತೇಳಿ ಸೂಪರ್ ಆಗಿದೆ. ಇದ್ರದ್ದು ಫ್ರಂಟ್ ನೋಡೋಣ ಯಾವ ಥರ ಇದೆ ಅಂತ. ವಾವ್, ಈ ಗಾಡಿಗಳೆಲ್ಲ ಇವತ್ತಿಗೆ ಬಂದರೆ ಮಾರ್ಕೆಟಲ್ಲಿ ಇದ್ರದ್ದು ಗತ್ತೆ ಬೇರೆ. ಸೊ ಇದು ನೋಡಿ ಯಾವ ಥರ ಇದೆ. ಈ ಗಾಡಿ ಹೆಸರು ಏನು ಅಂತ ನೋಡೋಣ ಬನ್ನಿ. ಸ್ಟ್ಯಾಂಡರ್ಡ್ 2000 ಅಂತೇಳಿ ಸಖತ್ ಲುಕ್ ಆಗಿದೆ ಇವರು, ಏನಂತೀರಾ? ಸೊ ಇದು ಬಂದು ಮಜ್ದಾ ಅವ್ರ ಗಾಡಿ ಆಗಿರುತ್ತೆ. ಸೊ ಅವರು ಕೂಡ ಈ ಥರ ಬ್ರ್ಯಾಂಡಿಂಗ್ ಎಲ್ಲ ಮಾಡಿ ಇದಕ್ಕೊಂದು ಸ್ಟೇಜ್ ಥರ ಎಲ್ಲ ಕ್ರಿಯೇಟ್ ಮಾಡಿ ಒಳ್ಳೆ ಲುಕ್ನ ಕೊಟ್ಟಿದ್ದಾರೆ. 1967 ಗಾಡಿ ಆಗಿರುತ್ತೆ ಇದು. ಸಖತ್ತಾಗಿದೆ ಮಜ್ದಾ ಗಾಡಿ. ಸೊ ಆಗಿನ ಕಾಲದ್ದೆಲ್ಲ ಗಾಡಿ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿತ್ತು ಅಂತ. ನಮ್ಮ ಇಂಡಿಯನ್ ಫೋರ್ಡ್ ಮಸ್ಟ್ಯಾಂಗರು ಇದು ಕಾಂಟೆಸಾ. ಸೊ ಇದು ಬಂದು ಅಗೇನ್ ಅಂಬಾಸಡರ್ ಆರ್ಮಿ ಅಂಬಾಸಡರ್ ಗಾಡಿ ಆಗಿರುತ್ತೆ. ಸೊ ಇದು ಮ್ಯಾಟೀಸ್ ಗಾಡಿ. ಇದನ್ನು ನೋಡ್ಸಿದ್ದೀನಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಸೊ ಇದು ಕೂಡ ಮ್ಯೂಸಿಯಮಿಗೆ ಬಂದಿದೆ. ಸೊ ನಂಗೆ ಎಲ್ಲದಕ್ಕಿಂತ ಇದು ಸಖತ್ ಇಷ್ಟ ಆಯ್ತಿದ್ದು. ಸಿದ್ದಪ್ಪ ಶಾಂತಮ್ಮ, ಸೂಪರ್ ಆಗಿದೆ ಗುರು. ಇದು ಈ ಥರ ಪೇಂಟಿಂಗ್ ಹಾಕ್ಕೊಂಡು ಈ ಗಾಡಿನ ಒಂದು ಟ್ರಿಪ್ ತೊಗೊಂಡೋದ್ರೆ ಬಾಯ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ಅದ್ರ ವೈಬೇ ಬೇರೆ. ಸಿಪನಿ ಅಂತ ಹೇಳಿ ಗಾಡಿ ಹೆಸರಿದೆ. ಇದು ಏನೋ ಒಂಥರ ನಮ್ಮ ಮಾರುತಿ 800 ಥರ ಕಾಣಿಸುತ್ತೆ. ಡಬಲ್ ಡೋರ್ ಅಷ್ಟೇ, 4 ಡೋರ್ ಇಲ್ಲ. ಸೊ ಹಿಂದ್ಗಡೆ ಡಿಕ್ಕಿಯ ಗ್ಲಾಸ್ ತೆಗೆದ್ರೆ ಅದೇ ಡಿಕ್ಕಿ ಆಗುತ್ತೆ. ಒಂದು ಅರ್ಥ ಆಗಿಲ್ಲ ಗುರು, ಈ ಗಾಡಿ ಎಲ್ಲ ಏನಕ್ಕೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಂತ. ಇದು ಇನ್ನೂ ರನ್ನಿಂಗಲ್ಲಿ ಇದೆ ಕಣ್ರೋ. ರೇವಾ ಎಲೆಕ್ಟ್ರಿಕ್ ಗಾಡಿ ಇದು, 2008 ಮಾಡಲ್ಲು. ಸೊ ಆಗಿನ ಕಾಲದ JCBಗಳ ಥರ ನೋಡಿ ಹೆಂಗಿದೆ. ಫೀಲ್ಡ್ ಮಾರ್ಷಲ್ ಅಂತೇಳಿ. ಸೊ ಇದು ಬಂದು ಮಂಜುಷಾ ಮ್ಯೂಸಿಯಂ ಅಂತೇನೋ ಇದೆ. ಓ ಮೈ ಗಾಡ್, ಪಂಜುರುಳಿ ದೇವ್ರದ್ದು ಒಂದು ಪ್ರತಿಮೆನ ಇಟ್ಟಿದ್ದಾರೆ ಇಲ್ಲಿ. ಆಗಿನ ಕಾಲದ್ದು ಸೌಟ್ಗಳಾಗಲಿ, ಆಮೇಲೆ ಚಾಕುಗಳು ಯಾವ ಥರ ಇದ್ವು ಅಂತೇಳಿ. ಆಗಿನ ಕಾಲದ ಬುಟ್ಟಿಗಳೆಲ್ಲ ಹೆಂಗಿದೆ ನೋಡಿ. ಬುಟ್ಟಿ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಯಪ್ಪ, ಚೇಳುಗಳ ಥರ ಎಲ್ಲ ಇದೆಲ್ಲ ಗುರು. ಇದು ಗೊತ್ತಿಲ್ಲ ಇದು ಏನಕ್ಕೆ ಯೂಸ್ ಮಾಡ್ತಿರೋ ಅಂತ. ಇದು ನೋಡಿ ಗ್ಲಾಸ್ ಎಷ್ಟು ರೌಂಡ್ ಆಗಿದೆ. ಆಮೇಲೆ ಗಾಜಿನ ಹಂಚಿದೆಯಲ್ಲ ಗಾಜಿಂದು. ಇದು ನೋಡಿ ಆಗಿಂದು ತಕಡಿ ತೂಕದ ಕಲ್ಲುಗಳು, ಆಗಿನ ಕಾಲದ ಮರದ ಭರಣಿಗಳು ಹಾಗೂ ಕಲ್ಲಿನ ಭರಣಿಗಳು. ತುಂಬಾ ಅದ್ಭುತವಾಗಿದೆ. ಪಟ್ಟಿನ ಹಂಚು ನೋಡಿ ಹೆಂಗಿದೆ. ಆಮೇಲೆ ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ ಹಂಚುಗಳು. ಇದು ಹಳೆಯ ಕಾಲದಲ್ಲಿ ಕಬ್ಬಿನ ಜ್ಯೂಸ್ ತೆಗೆಯುವಂಥ ಒಂದು ಯಂತ್ರ ಆಗಿರುತ್ತೆ. ಇಲ್ಲಿದೆ ನೋಡಿ. ಸೊ ಇದು ಬಂದು ಹಳೆಯ ಕಾಲದ ಕ್ಯಾಮ್ರಾ ಆಗಿರುತ್ತೆ ಇದು. ಯಪ್ಪ, ಏನು ಸಖತ್ತಾಗಿದೆ ನೋಡಿ. ವೈಬ್ರೇಟರ್ ಕೂಡ ನೋಡಿ, ಅಂಡರ್ವುಡ್ ಅಂತ ಹೇಳಿ ಆ ಬ್ರ್ಯಾಂಡ್ ಹೆಸರು. ಇಲ್ಲಿ ನೋಡಿ, ಇದು ಟೆಲಿಫೋನ್. ಇದು ಗೊತ್ತಿಲ್ಲ, ಇದು ಟೆಲಿಫೋನ್ ಆಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಆಗಿರ್ಬೋದು. ಟೆಲಿಸ್ಕೋಪ್ಸ್ ನೋಡಿ, ಕ್ಯಾಮ್ರಾ. ವಾವ್, ಇಲ್ಲಿ ನೋಡಿ ಕ್ಯಾಮ್ರಾ. ಗ್ರಾಮಫೋನ್ಸು, ಇದರಲ್ಲೊಂದು ಡಿಸ್ಕೋ ಹಾಕ್ಬಿಟ್ಟು ಮ್ಯೂಸಿಕ್ ಕೇಳ್ತಾ ಇದ್ರು. ಸ್ನೇಹಿತರೆ, ಇದು ನೋಡಿ ಸಿನಿವಿಷನ್ ಅಂತ ಹೇಳಿ ಸಿನಿಮಾ. ನಮಗೆ ಆಗಿನ ಕಾಲದ ಥಿಯೇಟ್ರಲ್ಲಿ ರೀಲೆಲ್ಲ ಹಾಕ್ಬಿಟ್ಟು ಓಡಿಸ್ತಾ ಇದ್ರು ಗೊತ್ತಾ.
ಸೊ ಮೇಲ್ಗಡೆ ರೀಲ್ ಹಾಕಿದರೆ ಅದು ಬಂದು ಕೆಳಗಡೆಗೆ ಜಮಾ ಆಗ್ತಿತ್ತು. ಸೊ ಇದ್ರ ಮಧ್ಯದಲ್ಲಿ ಏನಾಗ್ತಿತ್ತು, ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ಆ ಒಂದು ಯಂತ್ರನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ಮಗಳೇ. ಸೊ ಇದು ಬಂದು ಆಗಿನ ಕಾಲದ್ದು ಪ್ರಿಂಟಿಂಗ್ ಪ್ರೆಸ್ ಆಗಿರುತ್ತೆ. ಇದು ಬೇಸಿಕಲಿ ಪ್ರಿಂಟ್ ಹಾಕುವಂಥ ಒಂದು ಯಂತ್ರ ಇದು. ಸೊ ಇದು ಪೇಪರ್ ಕಟ್ಟಿಂಗ್ ಆಗಿರುತ್ತೆ, ಪೇಪರ್ನ ಕಟ್ ಮಾಡುವಂಥ ಒಂದು ಯಂತ್ರ ಆಗಿರುತ್ತೆ ಇದು. ಬಟ್ ಎಷ್ಟು ಹೆವಿ ಇದೆ ಅಂದರೆ ಇದನ್ನ ಎತ್ತಬೇಕು ಅಂತಂದರೆ ಸುಮಾರು ಜನ ಬರಬೇಕು. ಎಸ್ಟಾಬ್ಲಿಷ್ಡ್ 1809. ವಾವ್. ಸೊ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾದಂಥ ಮ್ಯೂಸಿಯಮ್ಮು. ಸೊ ಇದು ಆಲ್ಮೋಸ್ಟ್ ಆಲ್ ಏಪ್ರಿಲ್ 1ಗೆ ಓಪನ್ ಆಗಿರೋದು. ಒಳಗಡೆ ಎ ಸಿ ಅಂತ ಒಂದು ಚೂರು ಇಲ್ಲ, ಮತ್ತು ಬೇಸಿಗೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಶೆಕೆ ಕೂಡ ಇತ್ತು. ಸೊ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಮಳೆಗಾಲದಲ್ಲೋ ಅಥವಾ ಇನ್ನೂ ಸ್ವಲ್ಪ ದಿನ ಆದಮೇಲೆ ಬನ್ನಿ, ಯಾಕೆಂದರೆ ಆಲ್ಮೋಸ್ಟ್ ಆಲ್ ರಶ್ ಇವಾಗ ಸಿಕ್ಕಾಪಟ್ಟೆ ಇರೋದ್ರಿಂದ ಪರ್ಸ್ನಲಾಗಿ ಸಜೆಷನ್ ಕೊಡೋದು ವೀಕ್ ಡೇಸಲ್ಲಿ, ಇಲ್ಲ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಬನ್ನಿ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಥರ ಏನೂ ಇಲ್ಲ. ಸೊ ಕಾರ್ ಪಾರ್ಕಿಂಗ್ ಏನು ಚಾರ್ಜಸ್ ಏನಿಲ್ಲ.